ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದಲ್ಲಿ ಪುಲ್ವಾಮಾ ಮಾಡೆಲ್ನ ದಾಳಿ. ಪುಲ್ವಾಮಾದಲ್ಲಿ ನಮ್ಮ ಸೈನಿಕರ ನೆತ್ತರು ಹರಿಸಿದ್ರಲ್ವಾ, ಅದೇ ಮಾದರಿಯ ರುಚಿಯನ್ನ ಕಂಡ ಪಾಕಿಸ್ತಾನ ಮಾಡಿದ್ಯಾರು? ಹಾಗಾದ್ರೆ ಇದೇ ಸ್ಟೈಲಲ್ಲಿ ಪುಲ್ವಾಮಾದಲ್ಲಿ ಹೇಗಾಯ್ತೋ ದಾಳಿ, ಅದೇ ಸ್ಟೈಲಲ್ಲಿ ಅಲ್ಲಿ ದಾಳಿ ಮಾಡಿದ್ಯಾರು? ಇಲ್ಲಿ 40 ಬಲಿ, ಅದರ ಡಬ್ಬಲ್ ತಲೆಗಳು ಅಲ್ಲುರುಳಿವೆ. ಪಾಕಿಸ್ತಾನದ ಸೈನಿಕರನ್ನ ಚೆಂಡಾಡಲಾಗಿದೆ. ಏನಿದು ಹಾಗಾದ್ರೆ ಸ್ಫೋಟಕ ಬೆಳವಣಿಗೆ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆ ದಿನವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. 2019 ಫೆಬ್ರವರಿ 14 ನಮ್ಮ ಸೈನಿಕರ ವಾಹನವನ್ನು ಸ್ಫೋಟಿಸಲಾಗುತ್ತೆ. ಅಲ್ಲೆಲ್ಲ ಛಿದ್ರವಾಗಿ ಬಿದ್ದಿದ್ದಂತಹ ನಮ್ಮ ಸೈನಿಕರ ಪರಿಸ್ಥಿತಿ ಬೇಡ, ಅದನ್ನ ಹೆಚ್ಚಿಗೆ ಹೇಳೋದಕ್ಕೆ ಹೋದ್ರೆ ಮೈ ನಡಗತ್ತೆ. ನಮ್ಮೆಲ್ಲ ರಾಜ್ಯಗಳಿಂದ, ಭಾರತದ ವಿವಿಧ ರಾಜ್ಯಗಳಿಂದ ಎಷ್ಟೋ ಜನ ತಾಯಿಯಂದ್ರು ಮಕ್ಕಳನ್ನು ಕಳೆದುಕೊಂಡಿದ್ರು. ಈ ಭಾರತಾಂಬೆ ತನ್ನ ಇಷ್ಟೆಲ್ಲ ಜನ 40 ಜನ ಸೈನಿಕರನ್ನು ಕಳ್ಕೊಂಡು ಕಣ್ಣೀರು ಹಾಕಿದ್ಲು. ಆದರೆ ಈಗ ಅದೇ ರೀತಿಯ ದಾಳಿ ಪಾಕಿಸ್ತಾನದಲ್ಲಿ ನಡೆದಿದೆ. ಪಾಕಿಸ್ತಾನದ ಸೈನಿಕರು ಇಲ್ಲಿ 40 ಆದರೆ ಅಲ್ಲಿ ಅದರ ಡಬ್ಬಲ್ 80ಕ್ಕೂ ಅಧಿಕ 90 ಆಗಿದೆ. 90 ಪಾಕ್ ಯೋಧರ ಹತ್ಯೆ ಇದೇ ಸ್ಟೈಲಲ್ಲಿ ಸೇಮ್ ಟು ಸೇಮ್ ಪುಲ್ವಾಮಾ ದಾಳಿ ಹೆಂಗಾಯ್ತಲ್ವಾ, ಪಾಕಿಸ್ತಾನ ಭಾರತದಲ್ಲಿ ಏನು ಮಾಡಿತ್ತಲ್ಲ ಅದೇ ಸ್ಟೈಲಲ್ಲಿ ಆಗಿದೆ. ಬಟ್ ಮಾಡಿದವ್ರು ಯಾರು? ಅದು ಬೇರೆಯವರು ಮಾಡಿದವರು. ಅದ್ರ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಬಲೂಚಿ ಬಂಡುಕೋರರು ಮೊನ್ನೆಯಷ್ಟೇ ಟ್ರೈನ್ ಹೈಜಾಕ್ ಆಗಿ ಯಾವ ರೀತಿ ನಲುಗು ಹೋಯಿತು ಪಾಕಿಸ್ತಾನ ನೋಡಿದ್ದೀವಿ ನಾವು. ಟ್ರೈನ್ ಹೈಜಾಕ್ ಆಗಿ ಅಲ್ಲಿ ಅಂತೂ ಇಂತೂ ಉಸಿರಾಡೋ ಹೊತ್ತಿಗೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳಾಗಿವೆ ಇದೇ ಬಲೂಚಿಸ್ತಾನ್ ಬಂಡುಕೋರರಿಂದ. ಅದರ ನಡುವೆ ಸೇನಾ ವಾಹನವನ್ನು, ಸ್ಫೋಟಕಗಳು ತುಂಬಿದ್ದ ವಾಹನ ಗುದ್ದಿಸಿ, ಆತ್ಮಾಹುತಿ ದಾಳಿಯ ರೀತಿಯಲ್ಲಿ ಗುದ್ದಿಸಿ 90 ಸೈನಿಕರನ್ನ ಚೆಂಡಾಡಿದ್ದಾರೆ ಬಲೂಚಿಸ್ತಾನ್ ಬಂಡುಕೋರರು ಅನ್ನೋದು ಮಹತ್ವದ ಬೆಳವಣಿಗೆ. ಒಟ್ನಲ್ಲಿ ಪುಲ್ವಾಮಾ ದಾಳಿ ಆಯ್ತಲ್ವ, ಅದೇ ರುಚಿಯನ್ನ ಪಾಕಿಸ್ತಾನ ಕಂಡಿದೆ. ಮಾಡಿದವರು ಯಾರು? ಬಲೂಚಿ ಬಂಡುಕೋರರು. ಈಗ ಮೊನ್ನೆ ಟ್ರೈನ್ ಹೈಜಾಕ್ ಆದಾಗ ಇದು ಬಲೂಚಿ ಬಂಡುಕೋರರು ಅಂತ ಹೇಳ್ತಿದ್ದಾರೆ, ಬಟ್ ಮಾಡಿದವರು ಭಾರತದವರು. ಈ ಟ್ರೈನ್ ಹೈಜಾಕ್ ಹಿಂದೆ ಇರುವಂತಹ ಕೈ ಮತ್ಯಾರದ್ದು ಅಲ್ಲ, ಭಾರತೀಯರದ್ದು ಅಂತ ಮೈ ಪರಚಿಕೊಂಡಿತ್ತು ಪಾಕಿಸ್ತಾನ. ಸಾಕ್ಷಿ ಇಲ್ಲದೇನನ್ನಾದ್ರೂ ಹೇಳಕ್ಕಾಗತ್ತಾ? ನಿಮ್ಮಂಥವ್ರು ಹೇಳಿದ ಮಾತು ಯಾರೂ ನಂಬಲ್ಲ. ಈ ಭಯೋತ್ಪಾದಕತೆಯ ಕೇಂದ್ರ ಬಿಂದು ಯಾವುದು ಅಂತ ಇಡೀ ಜಗತ್ತಿಗೆ ಗೊತ್ತು. ಜಗತ್ತಿನ ಮುಂದೆ ಎಲ್ಲ ರಾಷ್ಟ್ರಗಳ ಎದುರು ಸಾಕ್ಷಿನೇ ಇದೆ ಅಂತ ತಿರುಗಿಸಿ ಕೊಟ್ಟಿತ್ತು ಭಾರತ. ನೀವು ಮಾಡಿದ್ದು ಅಂತ ಹೆಂಗೆ ಹೇಳ್ತಾರೆ ಅವರು ಪಾಕಿಸ್ತಾನದವ್ರಲ್ವಾ? ಸಾಕ್ಷಿ ಬೇಕಲ್ವಾ, ಸಾಕ್ಷಿ ಇಡಬೇಕಲ್ವಾ? ಹಾಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಭಾರತದ ಪ್ರತಿನಿಧಿಗಳು ಪಾಕಿಸ್ತಾನದ ವಿರುದ್ಧ ಚಾಟಿ ಏಟನ್ನೇ ಕೊಟ್ಟಿದ್ದಾರೆ ಮೊನ್ನೆ. ಏನಂತ? ಜಮ್ಮು ಕಾಶ್ಮೀರದ ವಿಚಾರ ತೆಗೆಯೋದಕ್ಕೆ ಬಂದಾಗ ಮೊದಲು ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ. ಇಡೀ ಜಗತ್ತಿಗೆ ಗೊತ್ತು ನಿಮ್ಮ ಬಣ್ಣ. ಪಾಕಿಸ್ತಾನದ ಬಣ್ಣ ಅರಿಯದ ರಾಷ್ಟ್ರ ಯಾವುದೂ ಇಲ್ಲ ಇವತ್ತು. ಜಮ್ಮು ಕಾಶ್ಮೀರ ನಮ್ಮದಾಗಿತ್ತು, ನಮ್ಮದೇ ಆಗತ್ತೆ, ಮತ್ತು ಮುಂದೇನೂ ನಮ್ಮದಾಗಿರುತ್ತೆ, ಈಗಲೂ ನಮ್ಮದೇ ಅಂತ ಪಾಕಿಸ್ತಾನಕ್ಕೆ ಮುಟ್ಟು ನೋಡಿಕೊಳ್ಳುವಂತೆ ದಾಖಲೆ ಇಟ್ಟು ಉತ್ತರ ಕೊಟ್ಟಿದೆ ಭಾರತ ವಿಶ್ವಸಂಸ್ಥೆಯಲ್ಲಿ. ಈ ಹೊತ್ತಲ್ಲೇ ನೋಡಿ, ಇದೇ ಟೈಮಲ್ಲಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಭಾರತ ಎಲ್ಲೂ ಕೂಡ ನೆತ್ತರು ಹರಿಲಿ ಅಂತ ಬಯಸುವಂಥ ರಾಷ್ಟ್ರ ಅಲ್ಲ. ಪಾಕಿಸ್ತಾನದಲ್ಲಿ ಸತ್ತು ಬಿದ್ದವರು ಕೂಡ ಅಲ್ಲಿನ ಸೈನಿಕರು, ಅಲ್ಲಿ ಯಾರೋ ಮಕ್ಕಳು ಪಾಪ ಅವ್ರ ತಂದೆ ತಾಯಂದ್ರು ಮಕ್ಕಳು ಕಣ್ಣೀರಿಡ್ತಾ ಇರ್ತಾರೆ. ಆದರೆ ಪಾಕಿಸ್ತಾನ ಇದೆಯಲ್ವ, ಅದು ನಮ್ಮ ಶತ್ರು ರಾಷ್ಟ್ರ. ಇಲ್ಲಿ ಏನಾಗಿತ್ತಲ್ಲ ಅದೇ ಘಟನೆ ಅದೇ ಸ್ಟೈಲಲ್ಲಿ ಅದರ ಡಬ್ಬಲ್ ಜನರನ್ನ ಬಲಿ ತಗೊಂಡಿದೆ ಸೈನಿಕರನ್ನ, ಪಾಕ್ ಸೈನಿಕರನ್ನ ಅನ್ನೋದು ಅತ್ಯಂತ ಮಹತ್ವ ಪಡೆದುಕೊಳ್ತಾ ಇರೋದು. ಏನೇನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಬಲೂಚಿಸ್ತಾನದ ಬಂಡುಕೋರರು ಪಾಕಿಸ್ತಾನದ ಯೋಧರ ಮೇಲೆ ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾರೆ. ಪಾಕಿಸ್ತಾನ ಸೇನೆಗೆ ಸೇರಿದ 6 ಬಸ್ಗಳು ಮತ್ತು 2 ಸೇನಾ ವಾಹನ ಸಂಪೂರ್ಣ ಛಿದ್ರವಾಗಿ ಹೋಗಿದೆ. 90 ಪಾಕಿಸ್ತಾನಿ ಸೈನಿಕರು ಬಲಿಯಾಗಿದ್ದಾರೆ. ಪುಲ್ವಾಮಾದಲ್ಲಿ ನೆತ್ತರು ಹರಿಸಿದ ತನ್ನದೇ ಕೃತ್ಯದ ಅದೇ ರುಚಿಯನ್ನ ಈಗ ಕಂಡಿದೆ. ಆದ್ರೆ ಪಾಕಿಸ್ತಾನ ಒಪ್ಕೊಳ್ತಿಲ್ಲ. ಇಷ್ಟು ದೊಡ್ಡ ಹಾನಿಯಾಗಿದೆ, ಇಂತಹ ಒಂದು
ದಾಳಿಯಾಗಿದೆ ಅನ್ನೋದನ್ನು ಒಪ್ಪಿಕೊಳ್ಳದೆ ಸತ್ಯವನ್ನ ಮುಚ್ಚಿಡ್ತಿದೆ. ಬರೀ 5 ಜನ ಹೋಗಿದ್ದಾರೆ, 5 ಜನ ಹೋಗಿದ್ದಾರೆ ಈ ದಾಳಿಯಲ್ಲಿ ಅಂತ ಹೇಳ್ಕೊಳ್ತಾ ಇರೋದು. 500ಕ್ಕೂ ಹೆಚ್ಚು ಜನರಿದ್ದಂತಹ ರೈಲನ್ನ ಬಲೂಚಿ ಬಂಡುಕೋರರು ಅಪಹರಿಸಿ ಆ ಭೀಕರ ಘಟನೆ ಆಯ್ತಲ್ಲ, ಅದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಶನಿವಾರ ರಾತ್ರಿಯಿಂದ ಈಚೆಗೆ ಬಲೂಚ್ ಪ್ರಾಂತ್ಯದಲ್ಲಿ ಸೇನೆಯನ್ನು ಗುರಿಯಾಗಿಸಿ ಒಟ್ಟು 12 ಗಂಟೆಗಳ ಅವಧಿಯಲ್ಲಿ 19 ದಾಳಿ ನಡೆಸಲಾಗಿದೆ ಅನ್ನೋದು ಅತ್ಯಂತ ಮಹತ್ವ. 19 ದಾಳಿ 12 ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನ ನಲುಗ್ ಹೋಗಿದೆ. ಕಾಶ್ಮೀರದ ತಂಟೆಗೆ ಬರುತ್ತಾ ಪಾಕಿಸ್ತಾನ? ಇರೋ ಬಲೂಚಿಸ್ತಾನವನ್ನೇ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿಲ್ಲ, ಬಲೂಚಿಸ್ತಾನವನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. POK ಯಲ್ಲಿರುವಂತಹ ಜನ ಏನು ಹೇಳ್ತಿದ್ದಾರೆ, ನಾವು ಭಾರತಕ್ಕೆ ಹೋಗ್ತೀವಿ, ಓಪನ್ ಮಾಡಿ ಕಾರ್ಗಿಲ್ ಮಾರ್ಗವನ್ನು, ನಾವು ಭಾರತ ಜೊತೆ ಸೇರ್ತೀವಿ ಅಂತ ಮೋದಿ ಸಹಾಯ ಕೇಳ್ತಿದ್ದಾರೆ. ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ಅಲ್ಲಿ ತೀವ್ರ ಹೋರಾಟ ನಡೀತಿದೆ. ಭಾರತವನ್ನು ನಾವು ಅಪ್ಪಿಕೊಳ್ತೀವಿ, ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಈಗ ಬಲೂಚಿಸ್ತಾನ ಪಾಕಿಸ್ತಾನವನ್ನು ನಲಗಿಸ್ಬಿಟ್ಟಿದೆ. ಇನ್ನು ಕಾಶ್ಮೀರದ ತಂಟೆಗೆ ಬರ್ತಾರೆ ಇವರು. ಇರೋವಂಥ ಜಾಗವನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಿರುವ, ಉಸಿರುಗಟ್ಟಿರುವಂತಹ ಪಾಕಿಸ್ತಾನ ಕಾಶ್ಮೀರದ ತಂಟೆಗೆ ಬರುತ್ತಾ? POK ಯಲ್ಲಿರುವಂತಹ ಜನರು ಕೂಡ ಹಿಂಗೆ ತಿರುಗಿ ಬಿದ್ದಿದ್ದಾರೆ, ಹಿಂಗೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೊಂದು ಹಂತಕ್ಕೆ ಹೋಗೋ ಮುನ್ನ ಒಪ್ಪಿಕೊಂಡು ಕದ್ದಿರೋ ಜಾಗವನ್ನು ವಾಪಸ್ ಕೊಟ್ರೆ ತುಂಬಾ ಒಳ್ಳೇದು. ಇದೇ ಎಚ್ಚರಿಕೆಯನ್ನ ಜೈಶಂಕರ್ ಕೊಟ್ಟಿದ್ರು ಮೊನ್ನೆ. ಈಗ ನೋಡಿ, ಪುಲ್ವಾಮಾದಲ್ಲಿ ಮಾಡಿದ್ರಲ್ವಾ, ಅದೇ ಬಿಸಿ ತಟ್ಟಿದೆ. ಮಾಡಿದವ್ರು ಯಾರು? ಬಲೂಚಿಸ್ತಾನ್ ಬಂಡುಕೋರರು. ಸೊ ಬಲೂಚ್ನ ನೋಶ್ಟಿ ಎನ್ನುವಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ಯಾರಾಮಿಲಿಟರಿ ವಾಹನ ಹೋಗ್ತಾ ಇರುತ್ತೆ. ಅದನ್ನು ಗುರಿಯಾಗಿಸ್ಕೊಂಡು ಬಲೂಚಿ ಲಿಬರೇಷನ್ ಆರ್ಮಿ BLA ಸ್ಫೋಟಕ ತುಂಬಿದ್ದ ವಾಹನವನ್ನ ಸೇನೆಗೆ, ಆ ಬಸ್ಗೆ ಅಪ್ಪಳಿಸಿದ್ದಾರೆ. ಅದರ ಪರಿಣಾಮ 90 ಜನ ಪಾಕ್ನ ಸೇನರ ತಲೆ ಉರುಳಿದೆ, ಅಲ್ಲೇ ಛಿದ್ರವಾಗಿ ಹೋಗಿದ್ದಾರೆ. ಪಾಪ ಹೇಳಬಹುದು ಪಾಕಿಸ್ತಾನ ಇದು ಭಾರತನೇ ಮಾಡಿದ್ದು, ನಮ್ಮ ಸೇನಾ ವಾಹನವನ್ನು ಗುರಿಯಾಗಿಸ್ಕೊಂಡು ಬಲೂಚರ ಹಿಂದೆ ಭಾರತ ಇದೆ ಅಂತ. ಆದ್ರೆ ಕೊಡ್ಬೇಕಲ್ಲ ಸಾಕ್ಷಿಯನ್ನ. ಕೆನಡಾ ಇಂಥದ್ದೇ ರೀತಿಯಲ್ಲಿ ಮಾತನಾಡಿ ಬಾಲ ಬಿಚ್ಚೋದಕ್ಕೆ ಹೋಗಿ ಅವರು ಅವತ್ತಿನ ಪ್ರಧಾನಿ ಕುರ್ಚಿ ಕಳ್ಕೊಳ್ಬೇಕಾಯ್ತು. ಇವತ್ತು ಅಮೆರಿಕ ಕೂಡ ಬಿಸಿ ಮುಟ್ಟಿಸಿದೆ. ಈಗ ಪಾಕಿಸ್ತಾನ ಮೊನ್ನೆ ಟ್ರೈನ್ ಹೈಜಾಕ್ ಆಯ್ತು. ಈ ದಾಳಿಯ ಹಿಂದೆಯೂ ಭಾರತದ ಕೈವಾಡ ಅಂತ ಬಾಯಿ ಬಡ್ಕೊಳ್ಬಹುದು, ಬಟ್ ಕೊಡ್ಬೇಕಲ್ಲ ಸಾಕ್ಷಿನ. ಸಾಕ್ಷಿ ಇಲ್ಲದೆ ಮೈ ಪರಚಿಕೊಂಡು ಏನೂ ಪ್ರಯೋಜನ ಇಲ್ಲ. ಮೊನ್ನೆಯಷ್ಟೇ ಇದೇ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಭಾರತ ಮೂಲದ ಮಾಜಿ ನೌಕಾ ಅಧಿಕಾರಿ ಕುಲಭೂಷಣ್ ಜಾಧವ್ ಕಿಡ್ನಾಪ್ ಮಾಡಿ ಈಗ ಅಂತಾರಾಷ್ಟ್ರೀಯ ಕೋರ್ಟಲ್ಲಿ ಇದೆಯಲ್ಲ ಕೇಸು, ಆ ಕಿಡ್ನಾಪ್ ಹಿಂದೆ ಇರುವಂತಹ ಒಂದು ದೊಡ್ಡ ತಲೆಯನ್ನ, ಅಲ್ಲಿನ ದೊಡ್ಡ ಸ್ಕಾಲರು ಆತನನ್ನ ಅನ್ನೌನ್ ಗನ್ ಮ್ಯಾನ್ಗಳು ಅಟ್ಯಾಚ್ ಮಾಡಿದ್ದಾರೆ. ಅನ್ನೌನ್ ಗನ್ ಮ್ಯಾನ್ಗಳು ಯಾರು ಮಾಡಿದ್ದು? ಯಾರಾದರೂ ಮಾಡ್ಕೊಳ್ಳಿ, ಭಾರತಕ್ಕೆ ಗುಡ್ ನ್ಯೂಸ್. ಸೊ ಅದೊಂದು ದೊಡ್ಡ ತಲೆ ಉರುಳಿದೆ. ಬ್ಯಾಕ್ ಟು ಬ್ಯಾಕ್ ಭಾರತಕ್ಕೆ ಬಹಳ ಒಳ್ಳೊಳ್ಳೆ ಸುದ್ದಿಗಳು ಬರ್ತಿದ್ದಾವೆ. ಮಾಡಿದ್ಯಾರು? ಬಂಡುಕೋರರು, ಅನ್ನೌನ್ ಗನ್ ಮ್ಯಾನ್ಗಳು. ನೋಡಿ, ಇದೇ ಸಮಯದಲ್ಲಿ ಮೋದಿ ಅಮೆರಿಕನ್ ಪಾಡ್ಕಾಸ್ಟರ್ ಜೊತೆ ನಿನ್ನೆ ಒಂದು ಸಂದರ್ಶನದಲ್ಲಿ ಸಂಚಲನ ಸೃಷ್ಟಿ ಮಾಡ್ತು. ಬಹಳಷ್ಟು ಮಹತ್ವದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಪಾಕಿಸ್ತಾನದ ವಿಷಯ ತೆಗಿತಾರೆ ಅವರು. ಪಾಕಿಸ್ತಾನವನ್ನು ನಾವು ಶಾಂತಿಯುತವಾಗಿ ಕೈ ಜೋಡಿಸೋಣ, ಸರಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ವಿ. ನಾನು ಬಂದ ತಕ್ಷಣ ಲಾಹೋರ್ಗೆ ಹೋದೆ, ನಾನೇ ಹೋದೆ. ಆದ್ರೆ ಅವ್ರು ಕೊಟ್ಟಿದ್ದೇನು? ಬೆನ್ನಿಗೆ ಚೂರಿ ಹಾಕಿದ್ರು. ಎಲ್ಲದರಲ್ಲಿಯೂ ಮೋಸ ಮೋಸ, ಭಯೋತ್ಪಾದಕತೆಯ ದಾರಿ ಹಿಡಿದು ಆ ದೇಶ ಯಾವ ದಿಕ್ಕಲ್ಲಿ ಸಾಕ್ತಿದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಪಾಪ ಅಲ್ಲಿನ ಜನಕ್ಕೆ ಶಾಂತಿ ಬೇಕು, ಆದರೆ ಅಲ್ಲಿ ಆಳ್ತಾ ಇರೋರ್ಗೆ ಬೇಕಾಗಿಲ್ಲ. ಅವ್ರಿಗೆ ಬರೀ ಭಯೋತ್ಪಾದಕತೆ ಬೇಕು. ಇನ್ನು ಮುಂದಾದರೂ ಅರ್ಥ ಮಾಡಿಕೊಂಡು ಬದುಕಬೇಕು ನಾವು ಅನ್ನೋ ಆಲೋಚನೆಯಲ್ಲಿ ಬಂದರೆ ಬದುಕ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳುವ ಮೂಲಕ ನಮ್ಮ ಪ್ರಯತ್ನ ಶಾಂತಿ ಮಾರ್ಗಕ್ಕೆ ತರೋಕೆ ಎಲ್ಲ ರೀತಿ ಮಾಡಿದ್ದೀವಿ. ಆದರೆ ಬಗ್ತಿಲ್ಲ, ಅವ್ರಿಗದು ಬೇಕಾಗಿಲ್ಲ. ಈಗೇನು ಬುದ್ಧಿ ಮಾತು ಅರ್ಥ ಆಗದವನಿಗೆ ಏನು ಕೊಡೋದು? ಅದೇ ಕೊಡೋದು ಅನ್ನುವಂಥ ಮೆಸೇಜು ಹಿಂದೆ ರಾಜನಾಥ್ ಸಿಂಗ್ ಅವ್ರು ಕೊಟ್ಟಿದ್ರು, ಜಯಶಂಕರ್ ಅವ್ರು ಕೊಟ್ಟಿದ್ದಾರೆ. ಈಗ ಮೋದಿ ನಾವು ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿ ಆಗಿದೆ ಅಂತ ಹೇಳುವ ಮೂಲಕ ಇನ್ನು ಉಳ್ಕೊಂಡಿರೋದು ಅವ್ರಿಗೆ ಬಿಟ್ಟಿದ್ದು, ಆಯ್ಕೆ ಯಾವುದು ಅಂತ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಹೊತ್ತಲ್ಲೇ ಬ್ಯಾಕ್ ಟು ಬ್ಯಾಕ್ ಭಾರತಕ್ಕೆ ಬರ್ತಿರುವಂತಹ ಸುದ್ದಿಗಳಿವು. ಇನ್ನು ಶುರುವಾಗುತ್ತೆ ಪಾಕಿಸ್ತಾನದ್ದು. ಇದನ್ನು ಮಾಡಿದ್ದು ಭಾರತದ ಭಯೋತ್ಪಾದಕತೆ ಅಂತೆಲ್ಲ ಶುರುವಾಗಬಹುದು. ಆದರೆ ಅರ್ಥ ಮಾಡ್ಕೊಳ್ಳದೆ ಹೋದಲ್ಲಿ ಬಹಳ ಕಷ್ಟ ಇದೆ ಅನ್ನೋದನ್ನ ಇನ್ಯಾರು ವಿಶೇಷವಾಗಿ ಅವ್ರಿಗೆ ಬಿಡಿಸಿ ಹೇಳೋಕೆ ಸಾಧ್ಯವಿಲ್ಲ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.